ಹೈಕೋರ್ಟ್ ಮೆಟಲ್ ಏರಿತ್ತು ಸರ್, ಇದಕ್ಕೆ ಸಂಬಂಧಪಟ್ಟಂಗೆ ಪುನಶ್ಚೇತನ ಅಷ್ಟೇ ಅಲ್ಲ, 4 ಜನ ಬಂದಿದ್ದಾರೆ. ಒಂದು ಪುನಶ್ಚೇತನ, ಒಂದು ವಿ ಕೇರ್ ಫೌಂಡೇಶನ್ ಅಂತ, ಇನ್ನೆರಡು ರಾಜೀವ್ ಮಲ್ಹಾರ್ ಪಾಟೀಲ್ ಕುಲಕರ್ಣಿ ಅಂತ ಒಬ್ರು ಧಾರವಾಡದವರು, ಒಬ್ಬರು ಬೌದ್ಧ ಪ್ರಚಾರಕರಿದ್ದಾರೆ ಬೆಳಗಾಂದವರು, ಅವರು ಉಮಾ ಚವ್ಹಾಣ್ ಅಂತ ಹೇಳಿ. ಇವ್ರು 4 ಜನ ಸರ್ಕಾರದ ಆದೇಶದ ಬಾಧಿತವಾಗಿ ಅವ್ರ ಪಬ್ಲಿಕ್ ಪ್ಲೇಸಸ್ ಪಾರ್ಕ್ ಏನು ಯೂಸ್ ಮಾಡ್ತಾರೆ, ಈ ಆದೇಶದಿಂದ ಅವ್ರಿಗೆ ನಿರ್ಬಂಧನೆ ಹಾಕಂಗಾಗಿತ್ತು. ಸೊ ಹೀಗಾಗಿ ಅವ್ರು 4 ಜನ ಸೇರಿ ಗೌರ್ಮೆಂಟ್ ಆರ್ಡರ್ ಚಾಲೆಂಜ್ ಮಾಡಿದ್ದಾರೆ. ಮೇನ್ ಗ್ರೌಂಡ್ ಅಂತಂದರೆ ಆರ್ಟಿಕಲ್ 19 ಆರ್ಟಿಕಲ್ 14 ವೈಲೇಟ್ ಆಗುತ್ತೆ ಅಂಥೇಳಿ. ಇವತ್ತು ಕೋರ್ಟು ಅದನ್ನು ಮೇಲ್ನೋಟಕ್ಕೆ ಇದು ಆರ್ಟಿಕಲ್ 19 ವೈಲೇಟ್ ಆಗುತ್ತೆ ಅಂಥೇಳಿ ಮಧ್ಯಂತರ ಆದೇಶ ನೀಡಿದೆ. ಸರ್ಕಾರದ ಆದೇಶಕ್ಕೆ ತಡೆ ನೀಡಿ ಇದು ಯಾರಿಗೂ ಅಪ್ಲೈ ಆಗೋಂಗಿಲ್ಲ ಅಂತಂದು ಮಧ್ಯಂತರ ಆದೇಶ ಮಾಡಿದೆ. ಮುಂದೆ 17ನೇ ತಾರೀಕಿಗೆ ಹಿಯರಿಂಗ್ ಇಟ್ಕೊಂಡಿದ್ದಾರೆ. ಸರ್ಕಾರದವ್ರಿಗೆ 1:15ಗೆ ಮೆನ್ಷನ್ ಮಾಡಿ ನಾಳೆ ತಗೋರಿ ಅಂತಂದರು. ನೀವು ಬೇಕು ಅಂದರೆ ಸ್ಟೇ ವೆಕೇಟ್ ಮಾಡಲಿಕ್ಕೆ ಅರ್ಜಿ ಹಾಕಿ ಅಂತಂದು ಕೋರ್ಟ್ನವ್ರು ಹೇಳಿದ್ದಾರೆ. ಅದಾದ ನಂತರ ಕೋರ್ಟ್ ಮುಂದೆ ಬರುತ್ತೆ ಕೇಸು. ಈ ಕಾರ್ಪೊರೇಷನ್ ಪರವಾಗಿ ವಾದ ಮಾಡುವಾಗ ಕಾರ್ಪೊರೇಷನ್ ಇದರ ರೋಡಿನಲ್ಲಿ 10ಕ್ಕಿಂತ ಹೆಚ್ಚು ಜನ ಯಾರು ಗುಂಪು ಸೇರಬಾರ್ದು ಅನ್ನುವಂಥ ಒಂದು ಇದನ್ನು ಮಾಡಿದ್ರು. ಅಂದರೆ ಅದು ಗೌರ್ಮೆಂಟ್ ಆರ್ಡ್ರಲ್ಲಿ ಇರೋದೇ ಹಾಗೆ. ನೀವು ಮೋರ್ ದೆನ್ ಏನದು ಮೋರ್ ದೆನ್ 10 ಅಂತ ಬರ್ದಿಲ್ಲ ಅವರು. ಇಫ್ ಅನ್ಆರ್ಗನೈಸ್ಡ್ ಗ್ರೂಪ್ ಅಥವಾ ರಿಜಿಸ್ಟರ್ಡ್ ಅಥವಾ ಅನ್ರಿಜಿಸ್ಟರ್ಡ್ ಯಾವುದಾದ್ರೂ ಸೊಸೈಟಿಗಳು ಯಾವುದಾದ್ರೂ ಕಾರ್ಯಕ್ರಮ ಮಾಡಿದರೆ ಇಟ್ ವಿಲ್ ಬಿ ಟ್ರೀಟೆಡ್ ಆ್ಯಸ್ ಅನ್ಲಾಫುಲ್ ಅಸೆಂಬ್ಲಿ ಅಂತ ಅದರಲ್ಲಿ ಬರೆದಿದ್ದಾರೆ. ಸೊ ಅದಕ್ಕೆ ಅನುಗುಣವಾಗಿ ಈಗ ನಾಳೆ ನೀವಾದರೂ ಈಗ ನಾವು 10 ಜನ ನಿಂತಿದ್ದೀವಿ. ಈಗ ನಾವು 10 ಜನ ನಿಂತಿದ್ರು ಕೂಡ ಇದು ಅನ್ಲಾಫುಲ್ ಅಸೆಂಬ್ಲಿ ಆಗುತ್ತೆ, ಯಾಕೆಂದರೆ ಇದು ರೋಡು. ಸೊ ಇದನ್ನು ನಾವು ವಾದ ಮಾಡಿದಾಗ ಕೋರ್ಟ್ನವರು ಇದು ಮೇಲ್ನೋಟಕ್ಕೆ ಇದು ಸಮಂಜಸ ಅನಿಸಿ ಮಧ್ಯಂತರ ಆದೇಶ ನೀಡಿದ್ದಾರೆ. 17ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆನೇ ಗೌರ್ಮೆಂಟ್ನವರು ಅರ್ಜಿ ಹಾಕಿ ಅವ್ರು ಮೆನ್ಷನ್ ಮಾಡಿದ್ರು. ಈಗ 1:15ಗೆ ಕೋರ್ಟ್ನವ್ರು ನೀವು ಮೂವ್ ಮಾಡಿ ನೋಡೋಣ ಅಂತ ಹೇಳಿದ್ದಾರೆ. ಯಾವುದೂ ಡೇಟ್ ಕೊಟ್ಟಿಲ್ಲ. ಇಲ್ಲ, ಅವ್ರು ಮೆಮೊ ಕೊಟ್ಟರು ನಾಳೆಗೆ ತೋಳಿ ಅರ್ಜೆಂಟ್ ಇದೆ ಅಂತ. ಬಟ್ ಕೋರ್ಟ್ನವ್ರು ನೀವು ಬೇಕಂದ್ರೆ ಸ್ಟೇ ವೆಕೇಟ್ ಮಾಡಲಿಕ್ಕೆ ಅರ್ಜಿ ಹಾಕಿ ನಾವು ಪರಿಗಣನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕೋರ್ಟ್ ಮೆಟಲ್ ಏರಿತ್ತು ಸರ್, ಇದಕ್ಕೆ ಸಂಬಂಧಪಟ್ಟಂಗೆ ಪುನಶ್ಚೇತನ ಅಷ್ಟೇ ಅಲ್ಲ, 4 ಜನ ಬಂದಿದ್ದಾರೆ. ಒಂದು ಪುನಶ್ಚೇತನ, ಒಂದು ವಿ ಕೇರ್ ಫೌಂಡೇಶನ್ ಅಂತ, ಇನ್ನೆರಡು ರಾಜೀವ್ ಮಲ್ಹಾರ್ ಪಾಟೀಲ್ ಕುಲಕರ್ಣಿ ಅಂತ ಒಬ್ರು ಧಾರವಾಡದವರು, ಒಬ್ಬರು ಬೌದ್ಧ ಪ್ರಚಾರಕರಿದ್ದಾರೆ ಬೆಳಗಾಂದವರು, ಅವರು ಉಮಾ ಚವ್ಹಾಣ್ ಅಂತ ಹೇಳಿ. ಇವ್ರು 4 ಜನ ಸರ್ಕಾರದ ಆದೇಶದ ಬಾಧಿತವಾಗಿ ಅವ್ರ ಪಬ್ಲಿಕ್ ಪ್ಲೇಸಸ್ ಪಾರ್ಕ್ ಏನು ಯೂಸ್ ಮಾಡ್ತಾರೆ, ಈ ಆದೇಶದಿಂದ ಅವ್ರಿಗೆ ನಿರ್ಬಂಧನೆ ಹಾಕಂಗಾಗಿತ್ತು. ಸೊ ಹೀಗಾಗಿ ಅವ್ರು 4 ಜನ ಸೇರಿ ಗೌರ್ಮೆಂಟ್ ಆರ್ಡರ್ ಚಾಲೆಂಜ್ ಮಾಡಿದ್ದಾರೆ. ಮೇನ್ ಗ್ರೌಂಡ್ ಅಂತಂದರೆ ಆರ್ಟಿಕಲ್ 19 ಆರ್ಟಿಕಲ್ 14 ವೈಲೇಟ್ ಆಗುತ್ತೆ ಅಂಥೇಳಿ. ಇವತ್ತು ಕೋರ್ಟು ಅದನ್ನು ಮೇಲ್ನೋಟಕ್ಕೆ ಇದು ಆರ್ಟಿಕಲ್ 19 ವೈಲೇಟ್ ಆಗುತ್ತೆ ಅಂಥೇಳಿ ಮಧ್ಯಂತರ ಆದೇಶ ನೀಡಿದೆ. ಸರ್ಕಾರದ ಆದೇಶಕ್ಕೆ ತಡೆ ನೀಡಿ ಇದು ಯಾರಿಗೂ ಅಪ್ಲೈ ಆಗೋಂಗಿಲ್ಲ ಅಂತಂದು ಮಧ್ಯಂತರ ಆದೇಶ ಮಾಡಿದೆ. ಮುಂದೆ 17ನೇ ತಾರೀಕಿಗೆ ಹಿಯರಿಂಗ್ ಇಟ್ಕೊಂಡಿದ್ದಾರೆ. ಸರ್ಕಾರದವ್ರಿಗೆ 1:15ಗೆ ಮೆನ್ಷನ್ ಮಾಡಿ ನಾಳೆ ತಗೋರಿ ಅಂತಂದರು. ನೀವು ಬೇಕು ಅಂದರೆ ಸ್ಟೇ ವೆಕೇಟ್ ಮಾಡಲಿಕ್ಕೆ ಅರ್ಜಿ ಹಾಕಿ ಅಂತಂದು ಕೋರ್ಟ್ನವ್ರು ಹೇಳಿದ್ದಾರೆ. ಅದಾದ ನಂತರ ಕೋರ್ಟ್ ಮುಂದೆ ಬರುತ್ತೆ ಕೇಸು. ಈ ಕಾರ್ಪೊರೇಷನ್ ಪರವಾಗಿ ವಾದ ಮಾಡುವಾಗ ಕಾರ್ಪೊರೇಷನ್ ಇದರ ರೋಡಿನಲ್ಲಿ 10ಕ್ಕಿಂತ ಹೆಚ್ಚು ಜನ ಯಾರು ಗುಂಪು ಸೇರಬಾರ್ದು ಅನ್ನುವಂಥ ಒಂದು ಇದನ್ನು ಮಾಡಿದ್ರು. ಅಂದರೆ ಅದು ಗೌರ್ಮೆಂಟ್ ಆರ್ಡ್ರಲ್ಲಿ ಇರೋದೇ ಹಾಗೆ. ನೀವು ಮೋರ್ ದೆನ್ ಏನದು ಮೋರ್ ದೆನ್ 10 ಅಂತ ಬರ್ದಿಲ್ಲ ಅವರು. ಇಫ್ ಅನ್ಆರ್ಗನೈಸ್ಡ್ ಗ್ರೂಪ್ ಅಥವಾ ರಿಜಿಸ್ಟರ್ಡ್ ಅಥವಾ ಅನ್ರಿಜಿಸ್ಟರ್ಡ್ ಯಾವುದಾದ್ರೂ ಸೊಸೈಟಿಗಳು ಯಾವುದಾದ್ರೂ ಕಾರ್ಯಕ್ರಮ ಮಾಡಿದರೆ ಇಟ್ ವಿಲ್ ಬಿ ಟ್ರೀಟೆಡ್ ಆ್ಯಸ್ ಅನ್ಲಾಫುಲ್ ಅಸೆಂಬ್ಲಿ ಅಂತ ಅದರಲ್ಲಿ ಬರೆದಿದ್ದಾರೆ. ಸೊ ಅದಕ್ಕೆ ಅನುಗುಣವಾಗಿ ಈಗ ನಾಳೆ ನೀವಾದರೂ ಈಗ ನಾವು 10 ಜನ ನಿಂತಿದ್ದೀವಿ. ಈಗ ನಾವು 10 ಜನ ನಿಂತಿದ್ರು ಕೂಡ ಇದು ಅನ್ಲಾಫುಲ್ ಅಸೆಂಬ್ಲಿ ಆಗುತ್ತೆ, ಯಾಕೆಂದರೆ ಇದು ರೋಡು. ಸೊ ಇದನ್ನು ನಾವು ವಾದ ಮಾಡಿದಾಗ ಕೋರ್ಟ್ನವರು ಇದು ಮೇಲ್ನೋಟಕ್ಕೆ ಇದು ಸಮಂಜಸ ಅನಿಸಿ ಮಧ್ಯಂತರ ಆದೇಶ ನೀಡಿದ್ದಾರೆ. 17ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆನೇ ಗೌರ್ಮೆಂಟ್ನವರು ಅರ್ಜಿ ಹಾಕಿ ಅವ್ರು ಮೆನ್ಷನ್ ಮಾಡಿದ್ರು. ಈಗ 1:15ಗೆ ಕೋರ್ಟ್ನವ್ರು ನೀವು ಮೂವ್ ಮಾಡಿ ನೋಡೋಣ ಅಂತ ಹೇಳಿದ್ದಾರೆ. ಯಾವುದೂ ಡೇಟ್ ಕೊಟ್ಟಿಲ್ಲ. ಇಲ್ಲ, ಅವ್ರು ಮೆಮೊ ಕೊಟ್ಟರು ನಾಳೆಗೆ ತೋಳಿ ಅರ್ಜೆಂಟ್ ಇದೆ ಅಂತ. ಬಟ್ ಕೋರ್ಟ್ನವ್ರು ನೀವು ಬೇಕಂದ್ರೆ ಸ್ಟೇ ವೆಕೇಟ್ ಮಾಡಲಿಕ್ಕೆ ಅರ್ಜಿ ಹಾಕಿ ನಾವು ಪರಿಗಣನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕೋರ್ಟ್ ಮೆಟಲ್ ಏರಿತ್ತು ಸರ್, ಇದಕ್ಕೆ ಸಂಬಂಧಪಟ್ಟಂಗೆ ಪುನಶ್ಚೇತನ ಅಷ್ಟೇ ಅಲ್ಲ, 4 ಜನ ಬಂದಿದ್ದಾರೆ. ಒಂದು ಪುನಶ್ಚೇತನ, ಒಂದು ವಿ ಕೇರ್ ಫೌಂಡೇಶನ್ ಅಂತ, ಇನ್ನೆರಡು ರಾಜೀವ್ ಮಲ್ಹಾರ್ ಪಾಟೀಲ್ ಕುಲಕರ್ಣಿ ಅಂತ ಒಬ್ರು ಧಾರವಾಡದವರು, ಒಬ್ಬರು ಬೌದ್ಧ ಪ್ರಚಾರಕರಿದ್ದಾರೆ ಬೆಳಗಾಂದವರು, ಅವರು ಉಮಾ ಚವ್ಹಾಣ್ ಅಂತ ಹೇಳಿ. ಇವ್ರು 4 ಜನ ಸರ್ಕಾರದ ಆದೇಶದ ಬಾಧಿತವಾಗಿ ಅವ್ರ ಪಬ್ಲಿಕ್ ಪ್ಲೇಸಸ್ ಪಾರ್ಕ್ ಏನು ಯೂಸ್ ಮಾಡ್ತಾರೆ, ಈ ಆದೇಶದಿಂದ ಅವ್ರಿಗೆ ನಿರ್ಬಂಧನೆ ಹಾಕಂಗಾಗಿತ್ತು. ಸೊ ಹೀಗಾಗಿ ಅವ್ರು 4 ಜನ ಸೇರಿ ಗೌರ್ಮೆಂಟ್ ಆರ್ಡರ್ ಚಾಲೆಂಜ್ ಮಾಡಿದ್ದಾರೆ. ಮೇನ್ ಗ್ರೌಂಡ್ ಅಂತಂದರೆ ಆರ್ಟಿಕಲ್ 19 ಆರ್ಟಿಕಲ್ 14 ವೈಲೇಟ್ ಆಗುತ್ತೆ ಅಂಥೇಳಿ. ಇವತ್ತು ಕೋರ್ಟು ಅದನ್ನು ಮೇಲ್ನೋಟಕ್ಕೆ ಇದು ಆರ್ಟಿಕಲ್ 19 ವೈಲೇಟ್ ಆಗುತ್ತೆ ಅಂಥೇಳಿ ಮಧ್ಯಂತರ ಆದೇಶ ನೀಡಿದೆ. ಸರ್ಕಾರದ ಆದೇಶಕ್ಕೆ ತಡೆ ನೀಡಿ ಇದು ಯಾರಿಗೂ ಅಪ್ಲೈ ಆಗೋಂಗಿಲ್ಲ ಅಂತಂದು ಮಧ್ಯಂತರ ಆದೇಶ ಮಾಡಿದೆ. ಮುಂದೆ 17ನೇ ತಾರೀಕಿಗೆ ಹಿಯರಿಂಗ್ ಇಟ್ಕೊಂಡಿದ್ದಾರೆ. ಸರ್ಕಾರದವ್ರಿಗೆ 1:15ಗೆ ಮೆನ್ಷನ್ ಮಾಡಿ ನಾಳೆ ತಗೋರಿ ಅಂತಂದರು. ನೀವು ಬೇಕು ಅಂದರೆ ಸ್ಟೇ ವೆಕೇಟ್ ಮಾಡಲಿಕ್ಕೆ ಅರ್ಜಿ ಹಾಕಿ ಅಂತಂದು ಕೋರ್ಟ್ನವ್ರು ಹೇಳಿದ್ದಾರೆ. ಅದಾದ ನಂತರ ಕೋರ್ಟ್ ಮುಂದೆ ಬರುತ್ತೆ ಕೇಸು.
ಈ ಕಾರ್ಪೊರೇಷನ್ ಎಲ್ಲದಕ್ಕೂ ಇದನ್ನು ಕಳಿಸಿ ಸರ್, ಸೂಚನೆ ನಿಮ್ಮ ಕಳಿಸಿ ಪರವಾಗಿ ವಾದ ಮಾಡುವಾಗ ಕಾರ್ಪೊರೇಷನ್ ಇದರ ರೋಡಿನಲ್ಲಿ ಕೆಲವು 10ಕ್ಕಿಂತ ಹೆಚ್ಚು ಜನ ಯಾರು ಗುಂಪು ಸೇರಬಾರ್ದು ಅನ್ನುವಂಥ ಒಂದು ಇದನ್ನ ಮಾಡಿದ್ರು. ಅಂದರೆ ಅದು ಗೌರ್ಮೆಂಟ್ ಆರ್ಡ್ರಲ್ಲಿ ಇರೋದೇ ಹಾಗೆ. ನೀವು ಮೋರ್ ದೆನ್ ಏನದು ಮೋರ್ ದೆನ್ 10 ಅಂತ ಬರ್ದಿಲ್ಲ ಅವರು. ಇಫ್ ಅನ್ಆರ್ಗನೈಸ್ಡ್ ಗ್ರೂಪ್ ಅಥವಾ ರಿಜಿಸ್ಟರ್ಡ್ ಅಥವಾ ಅನ್ರಿಜಿಸ್ಟರ್ಡ್ ಯಾವುದಾದ್ರೂ ಸೊಸೈಟಿಗಳು ಯಾವುದಾದ್ರೂ ಕಾರ್ಯಕ್ರಮ ಮಾಡಿದರೆ ಇಟ್ ವಿಲ್ ಬಿ ಟ್ರೀಟೆಡ್ ಆ್ಯಸ್ ಅನ್ಲಾಫುಲ್ ಅಸೆಂಬ್ಲಿ ಅಂತ ಅದರಲ್ಲಿ ಬರೆದಿದ್ದಾರೆ. ಸೊ ಅದಕ್ಕೆ ಅನುಗುಣವಾಗಿ ಈಗ ನಾವು ನಾಳೆ ನೀವಾದರೂ ಈಗ ನಾವು 10 ಜನ ನಿಂತಿದ್ದೀವಿ. ಈಗ ನಾವು 10 ಜನ ನಿಂತಿದ್ರು ಕೂಡ ಇದು ಅನ್ಲಾಫುಲ್ ಅಸೆಂಬ್ಲಿ ಆಗುತ್ತೆ, ಯಾಕೆಂದರೆ ಇದು ರೋಡು. ಸೊ ಇದನ್ನು ನಾವು ವಾದ ಮಾಡಿದಾಗ ಕೋರ್ಟ್ನವರು ಇದು ಮೇಲ್ನೋಟಕ್ಕೆ ಇದು ಸಮಂಜಸ ಅನಿಸಿ ಮಧ್ಯಂತರ ಆದೇಶ ನೀಡಿದ್ದಾರೆ. 17ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆನೇ ಗೌರ್ಮೆಂಟ್ನವರು ಅರ್ಜಿ ಹಾಕಿ ಅವ್ರು ಮೆನ್ಷನ್ ಮಾಡಿದ್ರು ಈಗ 1:15ಗೆ. ಕೋರ್ಟ್ನವ್ರು ನೀವು ಮೂವ್ ಮಾಡಿ ನೋಡೋಣ ಅಂತ ಹೇಳಿದ್ದಾರೆ. ಯಾವುದೂ ಡೇಟ್ ಕೊಟ್ಟಿಲ್ಲ. ಇಲ್ಲ, ಅವ್ರು ಮೆಮೊ ಕೊಟ್ಟರು ನಾಳೆಗೆ ತೊಗೊಳ್ಳಿ ಅರ್ಜೆಂಟ್ ಇದೆ ಅಂತ. ಬಟ್ ಕೋರ್ಟ್ನವ್ರು ನೀವು ಬೇಕಂದ್ರೆ ಸ್ಟೇ ವೆಕೇಟ್ ಮಾಡ್ಲಿಕ್ಕೆ ಅರ್ಜಿ ಹಾಕಿ ನಾವು ಪರಿಗಣನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಪುನಶ್ಚೇತನ ಅಷ್ಟೇ ಅಲ್ಲ, 4 ಜನ ಬಂದಿದ್ದಾರೆ. ಒಂದು ಪುನಶ್ಚೇತನ, ಒಂದು ವಿ ಕೇರ್ ಫೌಂಡೇಶನ್ ಅಂತ, ಇನ್ನೆರಡು ರಾಜೀವ್ ಮಲ್ಹಾರ್ ಪಾಟೀಲ್ ಕುಲಕರ್ಣಿ ಅಂತ ಒಬ್ರು ಧಾರವಾಡದವರು, ಒಬ್ಬರು ಬೌದ್ಧ ಪ್ರಚಾರಕರಿದ್ದಾರೆ ಬೆಳಗಾಂದವರು, ಅವರು ಉಮಾ ಚವ್ಹಾಣ್ ಅಂತ ಹೇಳಿ. ಇವ್ರು 4 ಜನ ಸರ್ಕಾರದ ಆದೇಶದ ಬಾಧಿತವಾಗಿ ಅವ್ರು ಪಬ್ಲಿಕ್ ಪ್ಲೇಸಸ್ ಪಾರ್ಕ್ ಏನು ಯೂಸ್ ಮಾಡ್ತಾರೆ, ಈ ಆದೇಶದಿಂದ ಅವ್ರಿಗೆ ನಿರ್ಬಂಧನೆ ಹಾಕಂಗಾಗಿತ್ತು. ಸೊ ಹೀಗಾಗಿ ಅವ್ರು 4 ಜನ ಸೇರಿ ಗೌರ್ಮೆಂಟ್ ಆರ್ಡರ್ ಚಾಲೆಂಜ್ ಮಾಡಿದ್ದಾರೆ. ಮೇನ್ ಗ್ರೌಂಡ್ ಅಂತಂದರೆ ಆರ್ಟಿಕಲ್ 19 ಆರ್ಟಿಕಲ್ 14 ವೈಲೇಟ್ ಆಗುತ್ತೆ ಅಂಥೇಳಿ. ಇವತ್ತು ಕೋರ್ಟು ಅದನ್ನು ಮೇಲ್ನೋಟಕ್ಕೆ ಇದು ಆರ್ಟಿಕಲ್ 19 ವೈಲೇಟ್ ಆಗುತ್ತೆ ಅಂಥೇಳಿ ಮಧ್ಯಂತರ ಆದೇಶ ನೀಡಿದೆ. ಸರ್ಕಾರದ ಆದೇಶಕ್ಕೆ ತಡೆ ನೀಡಿ ಇದು ಯಾರಿಗೂ ಅಪ್ಲೈ ಆಗುವಂಗಿಲ್ಲ ಅಂತಂದು ಮಧ್ಯಂತರ ಆದೇಶ ಮಾಡಿದೆ. ಮುಂದೆ 17ನೇ ತಾರೀಕಿಗೆ ಹಿಯರಿಂಗ್ ಇಟ್ಕೊಂಡಿದ್ದಾರೆ. ಸರ್ಕಾರದವ್ರಿಗೆ 1:15ಗೆ ಮೆನ್ಷನ್ ಮಾಡಿ ನಾಳೆ ತಗೋರಿ ಅಂತಂದರು. ನೀವು ಬೇಕು ಅಂದರೆ ಸ್ಟೇ ವೆಕೇಟ್ ಮಾಡಲಿಕ್ಕೆ ಅರ್ಜಿ ಹಾಕಿ ಅಂತಂದು ಕೋರ್ಟ್ನವ್ರು ಹೇಳಿದ್ದಾರೆ. ಅದಾದ ನಂತರ ಕೋರ್ಟ್ ಮುಂದೆ ಬರುತ್ತೆ ಕೇಸು. ಈ ಕಾರ್ಪೊರೇಷನ್ ಎಲ್ಲದಕ್ಕೂ ಇದನ್ನು ಕಳಿಸಿ ಸರ್, ಸೂಚನೆ ನಿಮ್ಮ ಕಳಿಸಿ. ಪರವಾಗಿ ವಾದ ಮಾಡುವಾಗ ಕಾರ್ಪೊರೇಷನ್ ಇದರ ರೋಡಿನಲ್ಲಿ ಕೆಲವು 10ಕ್ಕಿಂತ ಹೆಚ್ಚು ಜನ ಯಾರು ಗುಂಪು ಸೇರಬಾರ್ದು ಅನ್ನುವಂಥ ಒಂದು ಇದನ್ನ ಮಾಡಿದ್ರು. ಅಂದರೆ ಅದು ಗೌರ್ಮೆಂಟ್ ಆರ್ಡ್ರಲ್ಲಿ ಇರೋದೇ ಹಾಗೆ. ನೀವು ಮೋರ್ ದೆನ್ ಏನದು ಮೋರ್ ದೆನ್ 10 ಅಂತ ಬರ್ದಿಲ್ಲ ಅವರು. ಇಫ್ ಅನ್ಆರ್ಗನೈಸ್ಡ್ ಗ್ರೂಪ್ ಅಥವಾ ರಿಜಿಸ್ಟರ್ಡ್ ಅಥವಾ ಅನ್ರಿಜಿಸ್ಟರ್ಡ್ ಯಾವುದಾದ್ರೂ ಸೊಸೈಟಿಗಳು ಯಾವುದಾದ್ರೂ ಕಾರ್ಯಕ್ರಮ ಮಾಡಿದರೆ ಇಟ್ ವಿಲ್ ಬಿ ಟ್ರೀಟೆಡ್ ಆ್ಯಸ್ ಅನ್ಲಾಫುಲ್ ಅಸೆಂಬ್ಲಿ ಅಂತ ಅದರಲ್ಲಿ ಬರೆದಿದ್ದಾರೆ. ಸೊ ಅದಕ್ಕೆ ಅನುಗುಣವಾಗಿ ಈಗ ನಾವು ನಾಳೆ ನೀವಾದರೂ ಈಗ ನಾವು 10 ಜನ ನಿಂತಿದ್ದೀವಿ. ಈಗ ನಾವು 10 ಜನ ನಿಂತಿದ್ರು ಕೂಡ ಇದು ಅನ್ಲಾಫುಲ್ ಅಸೆಂಬ್ಲಿ ಆಗುತ್ತೆ, ಯಾಕೆಂದರೆ ಇದು ರೋಡು. ಸೊ ಇದನ್ನು ನಾವು ವಾದ ಮಾಡಿದಾಗ ಕೋರ್ಟ್ನವರು ಇದು ಮೇಲ್ನೋಟಕ್ಕೆ ಇದು ಸಮಂಜಸ ಅನಿಸಿ ಮಧ್ಯಂತರ ಆದೇಶ ನೀಡಿದ್ದಾರೆ. 17ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆನೇ ಗೌರ್ಮೆಂಟ್ನವರು ಅರ್ಜಿ ಹಾಕಿ ಅವ್ರು ಮೆನ್ಷನ್ ಮಾಡಿದ್ರು ಈಗ 1:15ಗೆ. ಕೋರ್ಟ್ನವ್ರು ನೀವು ಮೂವ್ ಮಾಡಿ ನೋಡೋಣ ಅಂತ ಹೇಳಿದ್ದಾರೆ. ಯಾವುದೂ ಡೇಟ್ ಕೊಟ್ಟಿಲ್ಲ. ಇಲ್ಲ, ಅವ್ರು ಮೆಮೊ ಕೊಟ್ಟರು ನಾಳೆಗೆ ತೊಗೊಳ್ಳಿ ಅರ್ಜೆಂಟ್ ಇದೆ ಅಂತ. ಬಟ್ ಕೋರ್ಟ್ನವ್ರು ಹೆಚ್ಚಿನ ಸುದ್ದಿಗಳಿಗಾಗಿ ಟಿವಿ 24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ